ಫಸ್ಟ್ 1.5 ಮಂತ್ TM ಕೋರ್ಸ್ ಅಲ್ಲಿ ಫಸ್ಟ್ ಹೇಳ್ಕೊಡೋದೇ ನಾವು ಫುಡ್ ಲೈಫ್ ಸ್ಟೈಲ್ ಬಗ್ಗೆ. ಯಾವ ಆಹಾರ ತಿನ್ಬೇಕು, ಹೇಗ್ ತಿನ್ಬೇಕು, ಯಾವಾಗ ತಿನ್ಬೇಕು, ಯಾರು ತಿನ್ಬೇಕು, ಯಾರು ತಿನ್ಬಾರ್ದು, ಯಾವ ಋತುಮಾನದಲ್ಲಿ ತಿನ್ಬೇಕು, ಪ್ರತಿ ಒಂದನ್ನು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಈ 1 ಇಯರ್ ಕೋರ್ಸ್ ಏನಿದೆ, ಫಸ್ಟ್ 2 ಮಂತ್ಸ್ ನಿಮಗೆ ಕಂಪ್ಲೀಟ್ ಬೇಸಿಕ್ ಪ್ರಿನ್ಸಿಪಲ್ಸ್ ಇರುತ್ತೆ. ಯಾಂಗ್ ಪ್ರಿನ್ಸಿಪಲ್ ಅಂದ್ರೇನು, ವಾತ ಪಿತ್ತ ಕಫ ಅಂದ್ರೇನು, ಆಹಾರನ ಹೇಗೆ ನಾವು ಕ್ಯಾಟಗರೈಸ್ ಮಾಡ್ತೀವಿ, ಯಾವ ಆಹಾರ ತಿನ್ಬೇಕು, ಎಲ್ಲದನ್ನು ನಾವು ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಅಲ್ಲಿ ಹೇಳ್ಕೊಡ್ತೀವಿ. ಜನವರಿ 14ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಡಾಕ್ಟರ್ನ ಮೆಡಿಸಿನ್ ಚೇಂಜ್ ಮಾಡೋದಾಯ್ತು, ಆರೋಗ್ಯನ ಸಿಗ್ತಾ ಇಲ್ಲ. ಸೊ ಆ ಆರೋಗ್ಯ ಸಿಗಬೇಕು ಅಂದ್ರೆ ಡೆಫಿನೆಟ್ ಆಗಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಕಲ್ತು ಪ್ರೂವನ್ ಮಾಡಿರ್ತಕ್ಕಂಥ ಕೋರ್ಸ್ ಇದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್. ನೂರಾರು ವಿದ್ಯಾರ್ಥಿಗಳು 12 ವರ್ಷದ ಬಾಲಕನಿಂದ ಹಿಡಿದು 90 ವರ್ಷದ ಅಜ್ಜ ಅಜ್ಜಿ ತನಕನು ಕಲ್ತಿರ್ತಕ್ಕಂಥ ಏಕೈಕ ಕೋರ್ಸ್ ಯಾವ್ದಪ್ಪ ಅಂದ್ರೆ TEM ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್. ಸಂಕ್ರಾಂತಿ 14ಕ್ಕೆ ಕನ್ನಡ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಇಂಗ್ಲಿಷ್ ಕೋರ್ಸ್ ಫೆಬ್ರವರಿ 2nd or 3rd ವೀಕಲ್ಲಿ ಜಾಯ್ನ್ ಆಗುತ್ತೆ. ಕಾಫಿ ಟೀ ಕುಡಿದ್ರೆ ಶುಗರ್ ಜಾಸ್ತಿ ಆಗುತ್ತೆ ಅಂತಾರೆ. ರೆಮಿಡಿ ಹೇಳಿ ಅಂತಾನೆ ಕೇಳ್ತಿದ್ದಾರೆ. ಯಾರು? ಶ್ರೀ ಶಾಲಿನಿ ಅವರು. ಕಾಫಿ ಟೀ ಕುಡಿದ್ರೆ ಶುಗರ್ ಜಾಸ್ತಿ ಆಗದಂಗೆ ಇನ್ನೇನ್ ಜಾಸ್ತಿ ಆಗುತ್ತೆ? ನೀವು ಕುಡಿಯೋ ಕಾಫಿ ಟೀ ನಿಮ್ಮ ಸ್ಟಮಕ್ ಅಲ್ಲಿ ಸೆಕ್ರೀಟ್ ಆಗ್ತಿರಕ್ಕಂತ ಸುಮಾರು ಎಂಜೈಮ್ಸ್ ನ ಡಿಸ್ಟರ್ಬ್ ಮಾಡುತ್ತೆ. ನೀವು ತಿಂದಿರೋ ಬೇಳೆಕಾಳುಗಳು, ದವಸ ಧಾನ್ಯಗಳು, ನಾನ್ ವೆಜ್, ವೆಜ್, ಆಯಿಲ್ ಫುಡ್ ಅದೆಲ್ಲ ಜೀರ್ಣ ಆಗ್ಬೇಕಂದ್ರೆ ಆ ಹೊಟ್ಟೆ ಅನ್ನೋ ಒಂದು ಇದಿದೆ ಅಲ್ವಾ, ಜೀರ್ಣಾಂಗ ಇವ, ಇದುವರೆಗೂ ಡಾಕ್ಟರ್ಗೂ ಗೊತ್ತಿಲ್ಲ ಅದು ಹೆಂಗೋ ಡೈಜೆಸ್ಟ್ ಆಗುತ್ತೆ ಅಂತ. ಸುಮ್ನೆ ಕೆಲವೊಂದು ಎಂಜೈಮ್ಸ್ ಹೇಳ್ತೀವಿ, ಬಟ್ ಬಿಹೈಂಡ್ ದಟ್ ಜೀರ್ಣ ಆಗೋದು ನಿನ್ನ ಸ್ಟಮಕ್ ಒಂದು ಅತ್ಯದ್ಭುತವಾದ ಒಂದು ಆರ್ಗನ್. ಅದು ನೀವು ಅದಕ್ಕೇನೋ ಔಷಧಿ ಕೊಡೋ ಅವಶ್ಯಕತೆನೇ ಇಲ್ಲ. ಕೆಟ್ಟದ್ದು ಸುರಿದೇ ಇದ್ರೆ ಸಾಕು. ಪಾಪ ಸ್ಟಮಕ್ನ ನಾವು ಯಾವ ತತ್ವಕ್ಕೆ ಹೋಲಿಕೆ ಮಾಡ್ತೀವಿ ಗೊತ್ತಾ? ಪೃಥ್ವಿ. ಭೂಮಿಗೆ ಏನ್ ಹಾಕಿರೋ ತಗೊಳುತ್ತಲ್ವಾ? ಬೇಡ ಅನ್ನತ್ತ ಭೂಮಿ? ಇಲ್ಲ. ಬೆಂಕಿ ಸುಟ್ಟಾಗ್ಬೋದು, ವಾಯು ಬಿಸಾಗ್ಬೋದು, ಬಟ್ ಭೂಮಿ ಹಂಗಲ್ಲ. ಏನನ್ನ ಕೊಡು ತಗೊಳುತ್ತೆ. ಸ್ಟಮಕ್ ಹಂಗೇನೆ, ನೀವೇನ್ ಕೊಟ್ರು ತಗೊಳುತ್ತೆ. ಬಟ್ ನಿಮಗೆ ಏನ್ ಕೊಡ್ಬೇಕು ಅನ್ನೋ ಜ್ಞಾನ ಇರ್ಬೇಕು. ಎಲ್ಲಾರು ಏನ್ ತಿನ್ಬೇಕಂತ, ಎಷ್ಟು ಗಂಟೆ ತಿನ್ಬೇಕನ್ನೋದು ಇಂಪಾರ್ಟೆಂಟ್. ಫಸ್ಟ್ 1.5 ಮಂತ್ TM ಕೋರ್ಸ್ ಅಲ್ಲಿ ಫಸ್ಟ್ ಹೇಳ್ಕೊಡೋದೇ ನಾವು ಫುಡ್ ಲೈಫ್ ಸ್ಟೈಲ್ ಬಗ್ಗೆ. ಯಾವ ಆಹಾರ ತಿನ್ಬೇಕು, ಹೇಗ್ ತಿನ್ಬೇಕು, ಯಾವಾಗ ತಿನ್ಬೇಕು, ಯಾರು ತಿನ್ಬೇಕು, ಯಾರು ತಿನ್ಬಾರ್ದು, ಯಾವ ಋತುಮಾನದಲ್ಲಿ ತಿನ್ಬೇಕು, ಪ್ರತಿ ಒಂದನ್ನು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಈ 1 ಇಯರ್ ಕೋರ್ಸ್ ಏನಿದೆ, ಫಸ್ಟ್ 2 ಮಂತ್ಸ್ ನಿಮಗೆ ಕಂಪ್ಲೀಟ್ ಬೇಸಿಕ್ ಪ್ರಿನ್ಸಿಪಲ್ಸ್ ಇರುತ್ತೆ. ಯಾಂಗ್ ಪ್ರಿನ್ಸಿಪಲ್ ಅಂದ್ರೇನು, ವಾತ ಪಿತ್ತ ಕಫ ಅಂದ್ರೇನು, ಆಹಾರನ ಹೇಗೆ ನಾವು ಕ್ಯಾಟಗರೈಸ್ ಮಾಡ್ತೀವಿ, ಯಾವ ಆಹಾರ ತಿನ್ಬೇಕು, ಎಲ್ಲದನ್ನು ನಾವು ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಅಲ್ಲಿ ಹೇಳ್ಕೊಡ್ತೀವಿ. ಜನವರಿ 14ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ 2,000 ಜನ ಜಾಯ್ನ್ ಆಗಿದ್ದಾರೆ. ಇನ್ನು ಯಾರಾದ್ರೂ ಜಾಯ್ನ್ ಆಗೋರಿದ್ರೆ ಆಗಿ. ಸೊ ದಟ್ ನಿಮ್ಮ ಲೈಫ್ ಸ್ಟೈಲ್ನ, ನಿಮ್ಮ ಆಹಾರನ, ನಿಮ್ಮ ಆರೋಗ್ಯನ ನೀವೇ ನೋಡ್ಕೋಬಹುದು. ಇನ್ನೊಬ್ರು ನೋಡ್ಕೊಳ್ತಾರೆ ಅನ್ನೋ ನಂಬಿಕೆ ಹೋಗ್ಬಿಟ್ಟಿದೆ ನನಗೆ. ಅದಕ್ಕೋಸ್ಕರ TM ಕೋರ್ಸ್ ಸ್ಟಾರ್ಟ್ ಮಾಡಿದ್ದು. ಡಾಕ್ಟರ್ನ ಮೆಡಿಸಿನ್ ಚೇಂಜ್ ಮಾಡೋದಾಯ್ತು, ಆರೋಗ್ಯನ ಸಿಗ್ತಾ ಇಲ್ಲ. ಸೊ ಆ ಆರೋಗ್ಯ ಸಿಗಬೇಕು ಅಂದ್ರೆ ಡೆಫಿನೆಟ್ ಆಗಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಕಲ್ತು ಪ್ರೂವನ್ ಮಾಡಿರ್ತಕ್ಕಂಥ ಕೋರ್ಸ್ ಇದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್. ನೂರಾರು ವಿದ್ಯಾರ್ಥಿಗಳು 12 ವರ್ಷದ ಬಾಲಕನಿಂದ ಹಿಡಿದು 90 ವರ್ಷದ ಅಜ್ಜ ಅಜ್ಜಿ ತನಕನು ಕಲ್ತಿರ್ತಕ್ಕಂಥ ಏಕೈಕ ಕೋರ್ಸ್ ಯಾವ್ದಪ್ಪ ಅಂದ್ರೆ TEM ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್. ಓಕೆ, ಈ ಸತಿ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ಸ್ಗೆ, ಲಾಸ್ಟ್ ಟೈಮ್ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಲ್ಲಿ 80 to 90% ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಪ್ರಿನ್ಸಿಪಲ್ಸ್ ಇನ್ಕ್ಯುಬೇಟ್ ಮಾಡಿದ್ವಿ, ಹೇಳ್ಕೊಡ್ತಿದ್ವಿ. ಈ ಸತಿ ಕೋರ್ಸ್ ಅಲ್ಲಿ ನಾನು ಆಯುರ್ವೇದಿಕ್ ಪ್ರಿನ್ಸಿಪಲ್ ಹೇಳ್ಕೊಡ್ತೀನಿ. ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಲ್ಲಿ ಫೈಲ್ಮೆಂಟ್ ಥಿಯರಿ, ಯಾಂಗ್ ಪ್ರಿನ್ಸಿಪಲ್, ಮೆರಿಡಿಯನ್ ಸಿಸ್ಟಮ್ ಏನ್ ಬರುತ್ತೆ ಅದ್ರ ಜೊತೆಗೆ ಆಯುರ್ವೇದಿಕ್ ಪ್ರಿನ್ಸಿಪಲ್ಸ್ ನಾವು ಸೇರಿಸ್ತೀವಿ. ಸೊ ದಟ್ ನಮ್ಮ ಭಾರತೀಯ ವೈದ್ಯಕೀಯ ಪದ್ಧತಿ ಮತ್ತು ಟ್ರೆಡಿಷನಲ್ ಚೈನೀಸ್ ವೈದ್ಯಕೀಯ ಪದ್ಧತಿ ಎರಡನ್ನೂ ಕಂಬೈನ್ ಮಾಡಿ ಹೇಳ್ಕೊಡೋದ್ರಿಂದ ನಿಮ್ಮ ಆಹಾರನ ಡೆಫಿನೆಟ್ ಆಗಿ ನೀವು ಡಿಸೈನ್ ಮಾಡ್ಕೋಬಹುದು. ಅತ್ಯದ್ಭುತವಾಗಿರುತ್ತೆ. ಈ ಸತಿ ಇಂಡಿಯನ್ ಫುಡ್ ಸಿಸ್ಟಮ್ ನಾವು ಅಡಾಪ್ಟ್ ಮಾಡ್ತಾ ಇದೀವಿ. ಲಾಸ್ಟ್ ಇಯರ್ ಕೋರ್ಸ್ ಜೊತೆಗೆ ನಮ್ಮ ಲೋಕಲ್ ಆಗಿ ಸಿಗ್ತಕ್ಕಂತ ಆಹಾರ ಪದಾರ್ಥಗಳು, ಕರಾವಳಿ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಒಳನಾಡು ಇರ್ಬೋದು, ಇಲ್ಲ ಸೌತ್ ಕರ್ನಾಟಕ ಇರ್ಬೋದು, ಇಲ್ಲಿ ಆಹಾರ ಪದ್ಧತಿ ಹೇಗಿದೆ ಅದನ್ನ ನಾವು ಅಡಾಪ್ಟ್ ಮಾಡ್ಕೊಳೋದ್ರಿಂದ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಏನೆಲ್ಲ ಚೇಂಜಸ್, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ, ಲೈಫ್ ಸ್ಟೈಲ್ ಕರೆಕ್ಷನ್ ಏನೆಲ್ಲ ಮಾಡ್ಕೋಬಹುದು, ಇದೆಲ್ಲದನ್ನು ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡ್ತೀವಿ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಲ್ಲಿ. ಡೆಫಿನೆಟ್ ಆಗಿ ಐ ವೆಲ್ಕಮ್ ಯು ಆಲ್. ತಮ್ಮೆಲ್ಲರೂ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ಗೆ ವೆಲ್ಕಮ್ ಮಾಡ್ತೀನಿ.
ಸಂಕ್ರಾಂತಿ 14ಕ್ಕೆ ಕನ್ನಡ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಇಂಗ್ಲಿಷ್ ಕೋರ್ಸು ಫೆಬ್ರವರಿ 2nd or 3rd ವೀಕ್ ಅಲ್ಲಿ ಜಾಯ್ನ್ ಆಗುತ್ತೆ. ಓಕೆ, ಸ್ವಲ್ಪ ಟೈಮ್ ಬೇಕು, ಮಾಡೋಣಂತೆ.